ಬೀದರ್ನಲ್ಲಿ ಹಾಗಾದ್ರೆ ಇತ್ತ ಹಾಸನ ಜಿಲ್ಲೆಯಲ್ಲಿ 40 ದಿನಗಳಲ್ಲಿ 19 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯಾಘಾತ ಕೇಸ್ಗಳಿಂದ ಹಾಸನದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹೃದಯಾಘಾತ ಹೆಚ್ಚಾಗ್ತಾ ಇರೋದಕ್ಕೆ ಹಲವು ಕಾರಣಗಳಿದಾವೆ. ಹೃದಯಾಘಾತ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರೋದು ಯಾಕೆ? ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಿದ್ರೆ ಇದರ ಬಗ್ಗೆ ನ್ಯೂಸ್ ಫಸ್ಟ್ ನ ಮೂಲಕ ಹಾಸನದ DHO ಅನಿಲ್ ಸಲಹೆ ಕೊಟ್ಟಿದ್ದಾರೆ. ಜನರಿಗೆ ಅಂದರೆ ಇದು ಏನಂತ ಹೇಳಿದ್ರೆ ಮುಖ್ಯವಾಗಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿನ ಬದಲಾವಣೆ ಮಾಡ್ಕೊಬೇಕು. ಜೀವನ ಶೈಲಿ ಅಂತ ಹೇಳಿದ್ರೆ ಒತ್ತಡ, ಮೇಯ್ನಾಗಿ ಒತ್ತಡನೇ ಹೃದಯದ ಮೇಲೆ ಜಾಸ್ತಿ ಸ್ಟ್ರೆಸ್ ಹಾಕುವಂಥದ್ದು. ಅದೊಂದು. ಮತ್ತು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಪ್ರತಿ ವರ್ಷಕ್ಕೊಂದ್ಸಲ ಅಥವಾ ಏನಾದರೂ ಇದು ಮಾಡ್ಕೊಳ್ಳುವಂಥದ್ದು. ಮತ್ತು ಆ್ಯಕ್ಟಿವಿಟೀಸು, ಚಟುವಟಿಕೆಗಳನ್ನ ಜಾಸ್ತಿ ನಡೆದಾಡೋದು, ಮತ್ತು ವ್ಯಾಯಾಮ ಮಾಡುವಂಥದ್ದು, ಮತ್ತು ವಾಕಿಂಗ್ ಮಾಡುವಂಥದ್ದು, ಇಂಥವೆಲ್ಲನೂ ನಿಯಮಿತವಾಗಿ ರೂಪಿಸ್ಕೋಬೇಕಾಗುತ್ತೆ. ಮತ್ತು ಧೂಮಪಾನ ಅನ್ನೋದು ಬಹಳ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಕೋಟಿನ್ ಅನ್ನೋ ಅಂಶ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ನ ಇದು ಮಾಡುತ್ತೆ. ಮತ್ತು ಗುಟ್ಕಾ ಅನ್ನೋದೇ ಆಗಲಿ, ಇನ್ನೊಂದು ಯಾವುದೇ ಒಂದು ಮಾದಕ ವಸ್ತುಗಳೇ ಆಗಲಿ, ಇದಕ್ಕೆ ತುಂಬ ಇದಾಗುತ್ತೆ. ಅದು ಹೃದಯಾಘಾತ ಆಗೋದಕ್ಕೆ ಭಾಳ ಪರಿಣಾಮಕಾರಿಯಾಗಿ ಇದು ಮಾಡ್ತವೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಅಷ್ಟೇ, ಪ್ರತಿಯೊಬ್ಬ ಯುವಕ ಯುವತಿನಲ್ಲೂ ಅಥವಾ ಯಂಗ್ ಜನ್ರೇಷನ್ ಅಂತ ನಾವೇನು ಹೇಳ್ತೀವಿ, ಅವರು ಅರ್ಥ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ. ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ಕಮ್ಮಿ ಆದರೆ ಅದರಲ್ಲಿ ನಮ್ಮಲ್ಲಿ ದೇಹದಲ್ಲಿ ಇರುವಂಥ ಒಂದು ಏನಂದರೆ ಕೊಲೆಸ್ಟ್ರಾಲ್ ಅನ್ನೋದು ಒಂದೇ ಕಡೆ ಶೇಖರಣೆಯಾಗಿ ಅದನ್ನು ರಕ್ತನಾಳನ ಬ್ಲಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ್ಯಕ್ಟಿವಿಟೀಸ್ ಮಾಡಬೇಕು. ಮತ್ತು ಇವತ್ತು ಮುಂದುವರೆದಂಗೆ, ಪ್ರಪಂಚ ಮುಂದುವರೆದಂಗೆ ನಾವು ಕೂತಲ್ಲೇ ಎಲ್ಲ ಮೊಬೈಲಲ್ಲೇ ಪ್ರತಿಯೊಂದನ್ನು ಇದು ಮಾಡ್ತೀವಿ. ಆ್ಯಕ್ಟಿವಿಟೀಸ್, ಎದ್ದು ಓಡಾಡೋದು ಕಮ್ಮಿ ಇದೆ, ವ್ಯಾಯಾಮ ಕಮ್ಮಿ ಇದೆ, ಚಟುವಟಿಕೆಗಳು ಕಮ್ಮಿ ಆಗಿದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೋಬೇಕು. ಮತ್ತು ಸ್ಟ್ರೆಸ್, ಒತ್ತಡನೂ ಕಮ್ಮಿ ಮಾಡ್ಕೊಬೇಕು. ಒತ್ತಡ ಕಮ್ಮಿ ಮಾಡೋದಕ್ಕೆ ಮೇಯ್ನಾಗಿ ನಮಗೆಲ್ಲ ಗೊತ್ತಿದೆ, ವ್ಯಾಯಾಮ ಮಾಡುವಂಥದ್ದು, ಪ್ಲಸ್ ಆಮೇಲೆ ಪ್ರಾಣಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಎಕ್ಸಸೈಸು, ಇದೆಲ್ಲ ಸಹಕಾರಿಯಾಗುವಂಥ ಈ ಅಂಶಗಳು ಇದಕ್ಕೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.